ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಇವತ್ತು ನಾವು ದಿ ಹಿಂದೂ ಮ್ಯಾರೇಜ್ ಆ್ಯಕ್ಟ್ 1955 ಸ್ಟಡಿ ಮಾಡ್ತಾ ಇದ್ದೀವಿ. ಅದರಲ್ಲಿ ನಾವು ಚಾಪ್ಟರ್ 3ನಲ್ಲಿ ಬರುವ ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸ್ ಆ್ಯಂಡ್ ಜುಡಿಷಿಯಲ್ ಸಪರೇಷನ್ ಈ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಚಾಪ್ಟರ್ನಲ್ಲಿ ಬರುವ ಸೆಕ್ಷನ್ 9 ಕಾಂಜುಗಲ್ ರೈಟ್ಸ್ನ ರೆಸ್ಟಿಟ್ಯೂಷನ್ ಬಗ್ಗೆ ಹೇಳುತ್ತೆ. ಈ ಕಾಂಜುಗಲ್ ರೈಟ್ಸ್ ಅಂದ್ರೆ ಮದುವೆಯಾದ ಮೇಲೆ ಅಲ್ಲಿ ಹೆಣ್ಣು ಮತ್ತು ಗಂಡಿಗೆ ಮದುವೆಯಾದ ತಕ್ಷಣದಿಂದ ಲೀಗಲ್ ಆಗಿ ಮದುವೆಯಾದ ತಕ್ಷಣದಿಂದ ಕೆಲವೊಂದು ರೈಟ್ಸ್ಗಳು ಆ ಗಂಡು ಮತ್ತು ಹೆಣ್ಣಿಗೆ ಬಂದ್ಬಿಡುತ್ತವೆ. ಅಂತಹ ರೈಟ್ಸ್ ಗಳನ್ನ ಕಾಂಜುಗಲ್ ರೈಟ್ಸ್ ಅಂತೇಳಿ ಕರೆಯಲಾಗುತ್ತೆ. ಕೆಲವು ಸಲ ಭಿನ್ನಾಭಿಪ್ರಾಯಗಳಿಂದ ಅಂದರೆ ಗಂಡ ಹೆಂಡತಿ ಆ ಹೆಣ್ಣು ಮತ್ತು ಗಂಡಿನ ಮಧ್ಯೆ ಭಿನ್ನಾಭಿಪ್ರಾಯಗಳು ಉಂಟಾಗಿ ಆ ವಿವಾಹ ಜೀವನದಲ್ಲಿ ಉಂಟಾದ ಹಕ್ಕುಗಳನ್ನ ಚಲಾವಣೆ ಮಾಡೋದಿಕ್ಕೆ ಆಗೋದಿಲ್ಲ. ಉದಾಹರಣೆಗೆ ಆ ಹಕ್ಕುಗಳು ಯಾವುವು ಅಂತಂದ್ರೆ ಅದು ಲೈಂಗಿಕ ಹಕ್ಕು ಆಗಿರ್ಬೋದು, ಅಥವಾ ಜೀವನವನ್ನ ನಡೆಸುವಂತ ಹಕ್ಕು ಆಗಿರ್ಬೋದು, ಅದು ಫೈನಾನ್ಸಿಯಲಿ ಅದು ಹಣಕಾಸಿನ ಹಕ್ಕಾಗಿರ್ಬೋದು. ಈ ತರ ಹಕ್ಕುಗಳು ಭಿನ್ನಾಭಿಪ್ರಾಯಗಳಿಂದ ಅವುಗಳು ಚಲಾವಣೆಯಲ್ಲಿ ಇರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಆ ಭಿನ್ನಾಭಿಪ್ರಾಯಗಳನ್ನ ಬಗೆಹರಿಸಿ ಅವುಗಳನ್ನ ಮತ್ತೆ ಯಥಾಸ್ಥಿತಿಗೆ ರೆಸ್ಟಿಟ್ಯೂಷನ್ ಮತ್ತೆ ಮೊದಲಿದ್ದ ಸ್ಥಿತಿಗೆ ಅಂದ್ರೆ ಆ ವೈವಾಹಿಕ ಜೀವನಕ್ಕೆ ಮತ್ತೆ ಆ ಹಕ್ಕುಗಳನ್ನ ತಂದು ಕೊಡಬೇಕಾಗತ್ತೆ. ಸೊ ಅದನ್ನ ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸ್ ಅಂತೇಳಿ ಕರೆಯಲಾಗುತ್ತೆ. ಈ ಒಂದು ಸೆಕ್ಷನ್ ನ ಪ್ರಕಾರ ಗಂಡ ಅಥವಾ ಹೆಂಡತಿ ಇಬ್ಬರಲ್ಲಿ ಯಾರಾದರೂ ಕೂಡ ಯಾವುದೇ ರೀತಿಯ ರೀಸನೇಬಲ್ ಎಕ್ಸ್ಕ್ಯೂಸ್ ಇರಲಾರ್ದೆ ಏನು ಆ ಗಂಡ ಹೆಂಡತಿಯ ಒಂದು ಸೊಸೈಟಿ ಇರುತ್ತೆ, ಅದರಿಂದ ಗಂಡ ಅಥವಾ ಹೆಂಡತಿ ದೂರ ಆಗ್ತಾರೆ. ಅಂದ್ರೆ ಯಾವುದೇ ರೀಸನ್ ಇರಲಾರ್ದೆ ದೂರ ಆಗ್ತಾರೆ. ಹೀಗೆ ದೂರ ಆಗೋದ್ರಿಂದ ಗಂಡ ಅಥವಾ ಹೆಂಡತಿಯಲ್ಲಿ ಇಬ್ಬರಿಗೆ ಯಾರಿಗಾದ್ರೂ ಅಗ್ರೀವ್ಡ್ ಪಾರ್ಟಿ ಅಂದ್ರೆ ನೋವಾಗಿದ್ರೆ ಅಥವಾ ಅನ್ಯಾಯ ಆಗೋ ರೀತಿಯಲ್ಲಿದ್ರೆ ಅವರು ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ ಈ ಕಾಂಜುಗಲ್ ರೈಟ್ಸ್ನ ರೆಸ್ಟಿಟ್ಯೂಷನ್ಗಾಗಿ ಪೆಟಿಷನ್ ಅನ್ನ ಅಪ್ಲೈ ಮಾಡಬಹುದು. ಅಂದ್ರೆ ಈಗ ಗಂಡ ಹೆಂಡತಿ ಇಬ್ರು ಇರ್ತಾರೆ, ಅವರಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಬರುತ್ತೆ. ಏನೋ ಸಣ್ಣ ವಿಷಯನೋ ದೊಡ್ಡ ವಿಷಯನೋ, ಆಗ ಹೆಂಡತಿ ಅಥವಾ ಗಂಡ ಆ ಮನೆ ಬಿಟ್ಟು ಹೋಗ್ತಾರೆ, ದೂರ ಉಳಿತಾರೆ. ಕೆಲವು ಸಲ ಕಾರಣ ಇರ್ಬೋದು ಅಥವಾ ಕಾರಣ ಇಲ್ಲದೆ ಇರ್ಬೋದು. ಯಾವುದೋ ಒಂದು ಕಾರಣದ ಮೇಲೆ ದೂರ ಆಗಿರ್ತಾರೆ. ಈ ತರ ದೂರ ಆದಾಗ ಯಾರಿಗೋ ಒಬ್ಬರಿಗೆ ಅನ್ಯಾಯ ಆಗಿರುತ್ತೆ ಅಥವಾ ದುಃಖ ಆಗಿರುತ್ತೆ. ಅಂತಹ ದುಃಖ ಆದಂತಹ ವ್ಯಕ್ತಿ ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ ವೈವಾಹಿಕ ಜೀವನ ಮತ್ತೆ ಪ್ರಾರಂಭವಾಗಬೇಕು, ಮೊದಲಿದ್ದ ಸ್ಥಿತಿಗೆ ಬರಬೇಕು ಅಂತ ಹೇಳಿ ತಿಳ್ಕೊಂಡು ಪೆಟಿಷನ್ ಅನ್ನ ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ ಹಾಕಬೇಕು. ಆಗ ಆ ಪೆಟಿಷನ್ ಅಲ್ಲಿರುವಂತಹ ಸ್ಟೇಟ್ಮೆಂಟ್ಗಳ ಒಂದು ಸತ್ಯಾಸತ್ಯತೆಯನ್ನ ಪರೀಕ್ಷೆ ಮಾಡಿ ಅದು ಆ ಕೋರ್ಟ್ಗೆ ಸ್ಯಾಟಿಸ್ಫೈ ಆದ್ರೆ ಆ ಪೆಟಿಷನ್ ಅಲ್ಲಿರುವಂತಹ ಅಂಶಗಳು ಸತ್ಯವಾಗಿದೆ, ಅದರಲ್ಲಿ ಗಂಡ ಅಥವಾ ಹೆಂಡತಿ ಯಾರೋ ಒಬ್ರು ವಿಥೌಟ್ ರೀಸನ್ ಯಾವುದೇ ರೀತಿಯ ಒಂದು ರೀಸನೇಬಲ್ ಎಕ್ಸ್ಕ್ಯೂಸ್ ಇರಲಾರದೆ ದೂರ ಆಗಿದ್ದಾರೆ. ಆ ಒಂದು ಪೆಟಿಷನ್ ಆಧಾರದ ಮೇಲೆ ಅವರಿಬ್ರು ಮತ್ತೆ ಒಂದಾಗಬೇಕು ಅಂತ ತಿಳ್ಕೊಂಡು ಕೋರ್ಟ್ ಆ ಅಪ್ಲಿಕೇಶನ್ ಆಧಾರದ ಮೇಲೆ ಡಿಕ್ರಿಯನ್ನ ಮಾಡಬಹುದು. ಇಬ್ರು ಗಂಡ ಹೆಂಡತಿ ಮತ್ತೆ ಒಂದೇ ಕಡೆ ಇದ್ದು ವೈವಾಹಿಕ ಜೀವನವನ್ನ ಮಾಡ್ರಿ ಅಂತೇಳಿ ವೈವಾಹಿಕ ಜೀವನದ ಹುಟ್ಟುಕೊಳ್ಳುವಂತ ಹಕ್ಕುಗಳನ್ನ ನೀವು ಅನುಭವಿಸ್ರಿ ಅಂತ ಹೇಳಿ ಒಂದು ಡಿಕ್ರಿಯನ್ನ ಕೊಡಬಹುದು. ಇದೇ ಸೆಕ್ಷನ್ ಅಲ್ಲಿ ಬರುವಂತಹ ಒಂದು ಎಕ್ಸ್ಪ್ಲನೇಷನ್ ಏನ್ ಹೇಳುತ್ತಂದ್ರೆ, ಈಗ ಗಂಡ ಹೆಂಡತಿಯಲ್ಲಿ ಯಾರಾದ್ರೂ ಒಬ್ರು ಪಿಟಿಷನ್ ಹಾಕಿರ್ತಾರೆ, ಆಗ ಅಪೋಸಿಷನ್ ಪಾರ್ಟಿಯವರು ನನ್ನ ಹತ್ರ ಆ ಜೀವನದಿಂದ ವೈವಾಹಿಕ ಜೀವನ ದೂರ ಆಗೋದಕ್ಕೆ ಒಂದು ರೀಸನೇಬಲ್ ಎಕ್ಸ್ಕ್ಯೂಸ್ ಇದೆ ಅಂತೇಳಿ ರಿಪ್ಲೈ ಕೊಟ್ಟಾಗ ಆ ಒಂದು ರೀಸನೇಬಲ್ ಎಕ್ಸ್ಕ್ಯೂಸ್ ಅನ್ನ ಪ್ರೂವ್ ಮಾಡುವಂತಹ ಬರ್ಡನ್ ಯಾರು ಸೊಸೈಟಿಯಿಂದ ದೂರ ಆಗಿರ್ತಾರೆ, ಅದು ಗಂಡ ಅಥವಾ ಹೆಂಡತಿ ಯಾರಾದರೂ ಆಗಿರ್ಬೋದು, ಅವ್ರ ಮೇಲೆ ಆ ಬರ್ಡನ್ ಪ್ರೂವ್ ಮಾಡುವಂತಹ ಬರ್ಡನ್ ಶಿಫ್ಟ್ ಆಗುತ್ತೆ. ಅಂದ್ರೆ ನಾನು ದೂರ ಆಗೋದಕ್ಕೆ ನನ್ನ ಹತ್ರ ಕಾರಣ ಇದೆ ಅಂತೇಳಿ ಅವರೇ ಪ್ರೂವ್ ಮಾಡಬೇಕು ಯಾರು ದೂರ ಆಗಿರ್ತಾರ ಅವರು. ನೆಕ್ಸ್ಟ್ ಇದೇ ಚಾಪ್ಟರ್ ನಲ್ಲಿ ಸೆಕ್ಷನ್ 10 ಬರುತ್ತೆ. ಇದು ಜುಡಿಷಿಯಲ್ ಸಪರೇಷನ್ ನ ಬಗ್ಗೆ ಹೇಳುತ್ತೆ. ಅಂದ್ರೆ ನ್ಯಾಯಾಂಗದ ಒಂದು ಅನುಮತಿಯನ್ನ ಪರ್ಮಿಷನ್ ಅನ್ನ ಪಡ್ಕೊಂಡು ಇಬ್ರು ಗಂಡ ಹೆಂಡತಿ ದೂರ ಇದ್ದುಕೊಂಡು ಜೀವನವನ್ನ ಮಾಡಬಹುದು. ಈ ಒಂದು ಸೆಕ್ಷನ್ ನ ಪ್ರಕಾರ ಐದರ್ ಪಾರ್ಟಿ ಆ ಗಂಡ ಹೆಂಡತಿ ಯಾರಾದರೂ ಆಗಿರ್ಬೋದು, ಈ ಆಕ್ಟ್ ಬರೋದಕ್ಕಿಂತ ಮುಂಚೆ ಮದುವೆ ಆದರೂ ಕೂಡ, ಈ ಆಕ್ಟ್ ಬಂದ್ಮೇಲೆ ಮದುವೆ ಆದರೂ ಕೂಡ ಈ ಆಕ್ಟ್ ನ ಅಂದ್ರೆ ಈ ಕಾಯ್ದೆಯ ಅಡಿಯಲ್ಲಿ ಜುಡಿಷಿಯಲ್ ಸಪರೇಷನ್ ಗಾಗಿ ಸೆಕ್ಷನ್ 13 ಸಬ್ಸೆಕ್ಷನ್ 1 ಅಡಿಯಲ್ಲಿ
ಇಬ್ಬರಲ್ಲಿ ಯಾರಾದ್ರೊಬ್ರು ಕೂಡ ಜುಡಿಷಿಯಲ್ ಸಪರೇಷನ್ಗಾಗಿ ಪೆಟಿಷನ್ ಅನ್ನ ಅಪ್ಲೈ ಮಾಡಬಹುದು. ಜುಡಿಷಿಯಲ್ ಸಪರೇಷನ್ ನ ಡಿಕ್ರಿಗಾಗಿ ಪ್ರೇಯರ್ ಪ್ರಾರ್ಥನೆಯನ್ನ ಮಾಡಿಕೊಳ್ಬಹುದು. ಮತ್ತು ಅದೇ ರೀತಿಯಲ್ಲಿ ಸೆಕ್ಷನ್ 13 ಮತ್ತು ಅದರ ಸಬ್ಸೆಕ್ಷನ್ 2 ಪ್ರಕಾರ ವೈಫ್ಗೆ ಹೆಂಡತಿಗೆ ಒಂದು ಹೆಚ್ಚಿನ ಗ್ರೌಂಡ್ಸ್ ಗಳನ್ನ ಕೊಡಲಾಗಿದೆ. ಸ್ನೇಹಿತರೆ, ನೀವು ಸೆಕ್ಷನ್ 13 ಏನು ಹೇಳುತ್ತೆ ಅಂತೇಳಿ ನಾನು ಇನ್ನೊಂದು ಕ್ಲಾಸ್ ಮಾಡಿದ್ದೇನೆ, ಅದರಲ್ಲಿ ಹೋಗಿ ನೀವು ನೋಡಬೇಕು. ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಅಂತೇಳಿ ಒಂದು ಪ್ಲೇ ಲಿಸ್ಟ್ ಇದೆ. ಆ ಪ್ಲೇ ಲಿಸ್ಟಲ್ಲಿ ನೀವು ಹೋದಾಗ ಅಲ್ಲಿ ಅದನ್ನು ಸರ್ಚ್ ಮಾಡ್ಬೋದು. ಈ ಸಬ್ಸೆಕ್ಷನ್ 2 ನಲ್ಲಿ ಬರುವಂಥ ಗ್ರೌಂಡ್ಸ್ಗಳ ಆಧಾರದ ಮೇಲೆ ಅದು ವೈಫ್ಗೆ ಮಾತ್ರ ಕೊಡಲಾಗಿದೆ. ಆ ಗ್ರೌಂಡ್ನ ಆಧಾರದ ಮೇಲೆ ಹೆಂಡತಿ ಜುಡಿಷಿಯಲ್ ಸಪರೇಷನ್ನ ಡಿಕ್ರಿಗಾಗಿ ಪೆಟಿಷನ್ ಕೋರ್ಟ್ನ ಎದುರುಗಡೆ ಪ್ರೆಸೆಂಟ್ ಮಾಡಬಹುದು. ನೆಕ್ಸ್ಟ್ ಸೆಕ್ಷನ್ 10 ಸಬ್ಸೆಕ್ಷನ್ 2 ಏನು ಹೇಳುತ್ತಂದ್ರೆ, ಯಾವ ಒಂದು ಪೆಟಿಷನ್ ನಲ್ಲಿ, ಯಾವ ಒಂದು ಕೇಸ್ನಲ್ಲಿ ಜುಡಿಷಿಯಲ್ ಸಪರೇಷನ್ಗಾಗಿ ಡಿಕ್ರಿ ಪಾಸ್ ಆಗುತ್ತೋ, ಡಿಕ್ರಿ ಪಾಸ್ ಆದ ನಂತರದಲ್ಲಿ ಯಾರು ಪೆಟಿಷನ್ ಅನ್ನ ಹಾಕಿರ್ತಾರೆ ಅವರು ರೆಸ್ಪಾಂಡೆಂಟ್ನ ಜೊತೆ ಸಂಸಾರವನ್ನ ನಡೆಸುವಂತಹ ಯಾವುದೇ ರೀತಿಯ ಅಬ್ಲಿಗೇಷನ್ ಇರೋದಿಲ್ಲ, ಅಂದ್ರೆ ಜವಾಬ್ದಾರಿ ಇರೋದಿಲ್ಲ. ಡಿಕ್ರಿ ಪಾಸ್ ಆದ್ಮೇಲೆ ಅವರು ಸಪರೇಟ್ ಆಗಿ ಉಳ್ಕೊಳ್ಬಹುದು. ಆದ್ರೆ ಆ ಒಂದು ಕೇಸ್ನಲ್ಲಿರುವಂತಹ ರೆಸ್ಪಾಂಡೆಂಟ್ ಗಂಡ ಅಥವಾ ಹೆಂಡತಿ ಯಾರಾದರೂ ಆಗಿರ್ಬೋದು, ಸೆಕ್ಷನ್ 9 ಅಡಿಯಲ್ಲಿ ಅಥವಾ ಯಾವುದೇ ಒಂದು ಸ್ಟೇಟ್ಮೆಂಟ್ಸ್ಗಳ ಆಧಾರದ ಮೇಲೆ, ಅದು ಸತ್ಯವನ್ನು ಒಳಗೊಂಡಿರುವಂತಹ ಸ್ಟೇಟ್ಮೆಂಟ್ಸ್ಗಳ ಆಧಾರದ ಮೇಲೆ ಜುಡಿಷಿಯಲ್ ಸಪರೇಷನ್ಗಾಗಿ ಪಾಸ್ ಮಾಡಿದಂತಹ ಡಿಕ್ರಿಯ ಒಂದು ರೆಸ್ಕಿಂಡ್ ಅಂದರೆ ಕ್ಯಾನ್ಸಲೇಷನ್ನ ಸಲುವಾಗಿ ಸತ್ಯವಾದಂತಹ ಸ್ಟೇಟ್ಮೆಂಟ್ಗಳ ಆಧಾರದ ಮೇಲೆ ಪೆಟಿಷನ್ ಅನ್ನ ಹಾಕಬಹುದು. ನಲ್ಲಿ ಸತ್ಯವಾದ ಅಂಶಗಳು ಇದ್ದಾಗ ಈ ಜುಡಿಷಿಯಲ್ ಸಪರೇಷನ್ಗಾಗಿ ಏನು ಡಿಕ್ರಿಯನ್ನು ಪಾಸ್ ಮಾಡಿರ್ತಾರೆ ಅದನ್ನು ಅವರು ರೆಸ್ಕಿಂಡ್ ಮಾಡ್ಬೋದು, ಕ್ಯಾನ್ಸಲೇಷನ್ ಮಾಡ್ಬೋದು. ಆ ರೀತಿ ಮಾಡೋದು ಜಸ್ಟ್ ಅಥವಾ ರೀಸನೇಬಲ್ ಆಗಿದ್ರೆ ಜುಡಿಷಿಯಲ್ ಸಪರೇಷನ್ ಡಿಕ್ರಿಯನ್ನು ಕ್ಯಾನ್ಸಲೇಷನ್ ರೆಸ್ಪಾಂಡೆಂಟ್ ಮಾಡಿಸ್ಕೊಳ್ಬೋದು. ಸ್ನೇಹಿತರೆ, ಈ ರೀತಿಯಾಗಿ ಹಿಂದೂ ಮ್ಯಾರೇಜ್ ಆ್ಯಕ್ಟ್ನಲ್ಲಿ ಈ ಒಂದು ಪ್ರೊವಿಷನ್ಸ್ಗಳನ್ನು ಕೊಡಲಾಗಿದೆ. ಏನಾದರೂ ವೈವಾಹಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳು ಬಂದಾಗ ಈ ಒಂದು ಪ್ರೊವಿಷನ್ಗಳ ಆಧಾರದ ಮೇಲೆ ಅವರು ತಮ್ಮ ವೈವಾಹಿಕ ಹಕ್ಕುಗಳನ್ನು ಮತ್ತೆ ಪಡ್ಕೊಳ್ಬೋದು ಅಥವಾ ಅವರು ಜುಡಿಷಿಯಲ್ ಆಗಿ ಸಪ್ರೇಟ್ ಆಗಿ ಉಳ್ಕೊಳ್ಬೋದು. ಸ್ನೇಹಿತರೆ, ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.